ಜಗತ್ತಿನಲ್ಲಿ ಹಣವಿದ್ದರೆ ಪ್ರಯೋಜನವಿಲ್ಲ. ಯಾವ ವ್ಯಕ್ತಿ ಜ್ಞಾನ ಹೊಂದಿರುತ್ತಾನೆ ಅವನೇ ನಿಜವಾದ ಶ್ರೀಮಂತ ಎಂದು ಐನಾಪುರ ಗುರು ದೇವಾಶ್ರಮದ ಬಸವೇಶ್ವರ ಮಹಾಸ್ವಾಮಿಗಳು ನುಡಿದಿದ್ದಾರೆ. ಇನ್ನು ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಮಂಗಳವಾರ ನೂತನ ಪದ್ಮಾವತಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ದೃಷ್ಟಿಯಿಂದಾಗಿ ಮಹಾದಾನಿ ಮಹಾವೀರ ಪಡನಾಡ ಅವರು ರಾಜ್ಯದ ವಿವಿಧ ಮೂಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ದಾನವನ್ನು ನೀಡುವ ಮೂಲಕ ಬಡ ವಿದ್ಯಾರ್ಥಿಗಳ ಪಾಲಿಗೆ ದೇವರಾಗಿದ್ದಾರೆ ಎಂದರು. ದೇಶದಲ್ಲಿ ಹಲವಾರು ಜನರು ಸಾವಿರಾರು ಕೋಟಿ ಒಡೆಯರಿದ್ದಾರೆ, ಆದರೆ ಅವರು ಶ್ರೀಮಂತರಲ್ಲ. ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೋ ಅಂಥವರ ಭಾವನೆಗಳಿಗೆ ಸ್ಪಂದಿಸಿ ಹಂಚಿ ತಿನ್ನುವ ಗುಣ ಯಾರಲ್ಲಿರುತ್ತದೆಯೋ ಅವರೇ ನಿಜವಾದ ಶ್ರೀಮಂತರು ಅಂತ ಗುಣಗಳನ್ನು ಮಹಾವೀರ ಪಡನಾಡವರು ಹೊಂದಿದ್ದಾರೆ ಎಂದರು. ದಾನ ಶೂರ ಮಹಾವೀರ ಪಡನಾಡವರು ಮಾತನಾಡಿದ್ದು, ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗಲಿ ಎಂಬ ಉದ್ದೇಶದಿಂದಾಗಿ ಪದ್ಮಾವತಿ ಶಿಕ್ಷಣ ಸಂಸ್ಥೆಯವರು ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದ್ದಾರೆ. ಇದಕ್ಕೆ ಆರ್ಥಿಕ ತೊಂದರೆ ಬಂದರೆ ನಾನು ಸಹಾಯ ಮಾಡಲು ಸದಾ ಸಿದ್ಧ ಎಂದು ವಾಗ್ದಾನ ನೀಡಿದರು. ಸಂಸ್ಥೆಯ ಉಪಾಧ್ಯಕ್ಷ ಸಂಜಯ್ ಕೂಚನೂರೆ ಮಾತನಾಡಿದ್ದು, ಕೇವಲ ದೊಡ್ಡ ಕಟ್ಟಡ ನಿರ್ಮಾಣ ಮಾಡಿ ಹವಾ ನಿಯಂತ್ರಿತ ಕೊಠಡಿಗಳನ್ನು ನಿರ್ಮಿಸಿದರೆ ಸಾಲದು, ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮತ್ತು ಅಂತಹ ಕಾರ್ಯ ನಮ್ಮ ಸಂಸ್ಥೆ ಮಾಡುತ್ತಿದೆ ಎಂದು ಮಹಾವೀರ ಪಡನಾಡವರು ಈಗಾಗಲೇ ನಮ್ಮ ಸಂಸ್ಥೆಗೆ 50 ಲಕ್ಷ ದೇಣಿಗೆ ನೀಡಿದ್ದು, ಮತ್ತೆ ಆರ್ಥಿಕ ತೊಂದರೆ ಬಂದರೆ ಸಹಾಯ ಮಾಡುವ ಭರವಸೆ ನೀಡಿದ್ದು ನೋಡಿದರೆ ಅವರಿಗಿರುವ ಶಿಕ್ಷಣ ಪ್ರೇಮ ಎದ್ದು ಕಾಣುತ್ತದೆ ಎಂದು ಬಣ್ಣಿಸಿದ್ದಾರೆ. ಈಗ ಎಲ್ಲಿಗೆ ಬಂದೈತೆ ಅಂದ್ರೆ ಉನ್ನತ ಹಂತದ ಪದವಿ ಪೂರ್ವ ಶಿಕ್ಷಣ ವಿದ್ಯಾಲಯಕ್ಕೆ ಅಲ್ಲಿವರೆಗೆ ಬಂದೈತಲ್ಲ, ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ತೀವಿ. ಅದಕ್ಕಂತಹ ಸಾಧನೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಜ್ಞಾನ ಮತ್ತು ನಮ್ಮ ಸಂಸ್ಕೃತಿ ಬಹಳ ಸುಂದರವಾಗಿದೆ. ಜ್ಞಾನ ಮತ್ತು ಸಂಸ್ಕೃತಿ ಎಲ್ಲಿದೆಯಲ್ಲ ಅಲ್ಲಿ ಸಂಸ್ಕಾರ ಮತ್ತು ಆಚಾರ ವಿಚಾರಗಳು ಬಹಳ ಸುಂದರವಾಗಿ ಇರ್ತಾವ ಅಂತ ಹೇಳಿದ್ರು. ಅದಕ್ಕೆ ಈಗ ಹೇಳೋದನ್ನ ಕೇಳಿದ್ರು, ಒಂದು ಕಡೆ ಲಕ್ಷ್ಮಿ, ಒಂದು ಕಡೆ ಸರಸ್ವತಿ, ಇಬ್ರು ಕೂಡಿ ಇರುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇದು ಪದ್ಮಾವತಿ ಬಂದ್ರೆ ಇಬ್ರು ಕೂಡಿ ಅದಾರ. ಹೌದ್ರೆ ಇಲ್ಲಿ ಕೂತಾರ ಲಕ್ಷ್ಮೀ ಪುತ್ರ ಅವರು, ಹೌದು ಇಲ್ಲಿ ಕೂತಾರ ಮಾಡಿದವರು, ಇವರೆಲ್ಲ ಸಂಸ್ಥೆನ ಸರಸ್ವತಿ. ಈ ಸರಸ್ವತಿ ಹೇಳ್ತಾರೆ, ನೀವು ನಾನು ಬರ್ತೇನೆ, ಇಬ್ಬರು ಕೂಡಿ ಎಲ್ಲಿ ಕೂರ್ತೇವಲ್ಲ ಅಲ್ಲಿ ಜಗತ್ತನ್ನೇ ಬೆಳಗುವ ಜ್ಞಾನ ಹೊಣತೈತಿ. ಅದಕ್ಕಂತ ಹೇಳಿ ಆ ಇಬ್ಬರು ಕೂಡ ಹೆಸರು ಮಾಡಿಕೊಂಡು ಈ ಸರಸ್ವತಿಯನ್ನ ಮಂದಿರವನ್ನ ಕಟ್ಟಬೇಕಾದ್ರೆ ಲಕ್ಷ್ಮಿ ತಾನ ಅವಶ್ಯವಾಗಿ ಬೇಕಾಗ್ತಾರ ಅಂತ ಹೇಳ್ಕೊಂಡು ಅವರು ಲಕ್ಷ್ಮಿ ಮತ್ತು ಇಬ್ಬರು ಕೂಡ್ಕೊಂಡು ಇಲ್ಲೇ ನೆಲೆಸಿದಾರ. ಇಲ್ಲಿ ನೆಲೆಸಿದ ಬಳಿಕ ಈ ಇಬ್ಬರು ಎಲ್ಲಿ ನೆಲೆಸ್ಯಾರಲ್ಲ ಅಲ್ಲಿ ಒಂದು ಜ್ಞಾನದ ಮಕರಂದದ ಜ್ಯೋತಿ ಈಗೆಲ್ಲ ಕಡೆ ಪ್ರಸರಿಸಲಿದೆ. ಆ ಪ್ರಸರಿಸುವ ಕೆಲಸವನ್ನ ಶಿಕ್ಷಕರೆಲ್ಲರಿಗೂ ಅದನ್ನ ಮಾಡ್ತಾ ಇದ್ದಾರೆ. ಆ ಶಿಕ್ಷಕರು ಅದನ್ನ ಮಾಡ್ತಾ ಇಲ್ಲೊಂದು ನಾವು ಜ್ಞಾನದ ದೀಪಿಗೆಯನ್ನ ಏನು ಹೊಚ್ಚಿದೇವಲ್ಲ ಆ ಜ್ಞಾನ ದೀಪಿಗೆ ಆಗ್ಬೋದು. ಇಲ್ಲಿ ಕಲಿತು ಓದಿರ್ತಕ್ಕಂತ ಜ್ಞಾನ ಎಂದಿಗೆ ಆಗಿಲ್ಲ, ಶಾಶ್ವತವಾಗಿ ಇರ್ತದೆ ಅಂತ ಹೇಳ್ತೀವಿ. ಅಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಇವರೆಲ್ಲರೂ ಕೂಡಿಕೊಂಡು ಅದಕ್ಕೆ ಹೇಳಿದ್ರು, ಸಣ್ಣದರಿಂದ ಹಿಡಿದು ಉನ್ನತವಾಗಿ ಈಗ ಕಲಿಸಾಕತ್ತಾರಲ್ಲ. ಇಲ್ಲಿ ಅನೇಕ ನಾನು ಎಷ್ಟೋ ಸರಿ ಬಂದಿದ್ದೇನೆ. ಇಲ್ಲಿ ಏನೈತೆ ಅಂದ್ರೆ ಜ್ಞಾನದ ಜೊತೆಗೆ ಸಂಸ್ಕೃತಿ ಮತ್ತು ಸಂಸ್ಕಾರ ಎರಡು ಇಲ್ಲಿ ಸಿಗ್ತಾವ ಅಂತ ನಾನು ಹೇಳ್ತೇನೆ. ಎರಡು ಕೂಡ ಯಾಕೆ ಶಾಲೆ ಒಳಗ ಮಕ್ಕಳಿಗೆ ಬರೀ ಜ್ಞಾನ ಕೊಡೋದು ಅಷ್ಟೇ ಬೇಕಾಗಿಲ್ಲ, ಅದು ಕೂಡ ಒಂದಿಷ್ಟು ಸಂಸ್ಕಾರ ಮತ್ತು ಸಂಸ್ಕೃತಿ ಎರಡನ್ನು ಕೊಡಬೇಕಾಗ್ತೈತಿ. ಅದಕ್ಕೆ ಜ್ಞಾನಕ್ಕೆ ಒಂದು ಕಡೆ ವಿನೋಬಾಗ್ತಾರೆ. ನಾ ಎಲ್ಲ ದೇಶ ತುಂಬಾ ಅಡ್ಡಾಡಿ ನಿಮ್ಮ ಒಂದು ಇಲ್ಲಿಯ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಒದಗಿಸಲಿ ಅಂತ 12 ಮಾತುಗಳನ್ನು ಹೇಳ್ತೀನಿ. ಮತ್ತು ಅದರಲ್ಲಿ ಈಗ ಈ ಕಾಲೇಜದ ಅಧಿಕ ಏನಾದರೂ ತ್ರಾಸ ಇದ್ರೆ ನಡೆಸಲಾಕ ಹಿಂಜರಿಬೇಡ್ರಿ. ಈಗ ಪ್ರಾಥಮಿಕ ಹೈಸ್ಕೂಲ್ ಹೆಸರಿಟ್ಟಾಗ ಅದಕ್ಕೂ ನಾಮಕರಣದ ಯಾರನ್ನ ದಾನಿಗಳು ಹುಡುಕಾಡ್ರಿ. ನಿಮ್ಗೆ ಆರ್ಥಿಕ ಸಂಕಷ್ಟ ಸಿಲುಕಾಗಿಲ್ಲ, ಅದು ಯಾರು ಸಿಗಲಿಲ್ಲ ಅಂದ್ರೆ ಕಡೆಗೆ ನಾವು ಅದೀವ. ಅದಕ್ಕೆ ಆದಷ್ಟು ಹುಡುಕಾಡಿ ಆರ್ಥಿಕ ಪರಿಸ್ಥಿತಿ ಆಯ್ತು ಅಂತ ಹಿನ್ನಡೆ ಮಾಡಬೇಡ್ರಿ. ಹೆಚ್ಚಿನ ಇನ್ನೂ 10 ಶಿಕ್ಷಕರನ್ನ ಅಲ್ಲಿ ನೇಮಿಸ್ಕೊಡ್ರಿ. ಎಲ್ಲ ಇಲ್ಲಿ 100 ಶಿಕ್ಷಕರು ನಿಮ್ಮ ಸ್ಕೂಲ್ದೊಳಗ ನೌಕರಿ ಮಾಡಿದ್ರೆ ಅದ ಒಂದು ಯಶಸ್ವಿ ಪದ್ಮಾವತಿ ಶಾಲೆಗೆ ಕೀರ್ತಿ ಹೊಂದುವಂತ ಅಂತ ಹೇಳ್ತಾ 12 ಮಾತುಗಳನ್ನ ಮುಗಿಸ್ತೇನೆ. ಈ ನೂತನವಾಗಿ ಪ್ರಾರಂಭವಾಗ್ತಾ ಶಿಕ್ಷಣ ಬಗ್ಗೆ ಮಾತಾಡುವಂದ್ರೆ ಒಂದು ಕತ್ತಿಯ ಅನ್ಸ್ಮಾನ್ ನಡೆದಂಗ್ರ. ಈಗ ಇನ್ನು ಶಿಕ್ಷಕರುಗಳಂದ್ರೆ ದೊಡ್ಡ ಮಾತು ನಿಮ್ಗೆ ಅನಿಸಿರ್ಬೇಕಲ್ಲ ಯಾವ್ದೇ, ಓ ನಾವು ಪ್ರೈಮರಿ ಇದ್ದಾಗ ಟೀಚರ್ ಸರಿ ಕಲಿಸಲಿಲ್ಲ, ನಾವು ಪಾಯ ಪಾಪರ ಇಲ್ಲ ಇರ್ತಂದ್ರೆ ಭಾರಿ ನಾವು ಈ ಎಕ್ಸಾಮ್ ಹೈಯರ್ ಎಕ್ಸಾಮ್ ನಾವು PUC ಡಿಗ್ರಿ B.Ed ಮಾಡಕ್ಕಲ್ಲ ಅನ್ಸಿರ್ಬೇಕಲ್ಲ. ಅನ್ಸಿದ್ದಲ್ಲ ಯಾರು ಅನ್ಸಿದ್ದಲ್ರಿ? ನಿಮ್ಮ ಮಕ್ಕಳಿಗೆ ಅನ್ಸ್ಬಾರ್ದು ಇಷ್ಟ ಮತ್ತೆ. ಇನ್ನ
ನಮ್ಮ ಮೈಂಡ್ ಸೆಟ್ ಹೆಂಗಾಗ್ಯಾವು ಒಂದು ಜನ ನಾವು ಒಂಥರ ಮಾತಾಡ್ರೆ ನಂಗೆ ಯಾಕೆ ತಿಳಿದಿಲ್ಲ ಕೇಳ್ತೀನಿ. ಈಗ ನಿಮ್ಗೆಲ್ಲ ಮೊಸಂಬಿ ಬಿಲ್ ಲಾಡ್ಯಾನ್ ಬರ್ತದಾನು ಇಲ್ಲೋ ಬರ್ತದಾನ್ರಿ ಬತ್ತ ವೀರಪ್ಪನ ಬತ್ತ ಚಾರ್ಜ್ ಶಿವರಾಜ್ ಸಂಸ್ಥೆಯ ಅಧ್ಯಕ್ಷ ದಶರಥ ತೇರದಾಳೆ ಅಧ್ಯಕ್ಷತೆ ವಹಿಸಿದ್ದು ಕಚೇರಿಯ ಉದ್ಘಾಟನೆಯನ್ನು ಸಂಸ್ಥೆಯ ಉಪಾಧ್ಯಕ್ಷ ಖ್ಯಾತ ನ್ಯಾಯವಾದಿ ಸಂಜಯ್ ಕೂಚನೂರೆ ನೆರವೇರಿಸಿದ್ದಾರೆ. ಪ್ರಾಚಾರ್ಯ ಕೆಜೆ ಮಾನಗಾವೆ ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿಯ ಸದಸ್ಯ ಬಿಜೆಪಿ ಮಂಡಲ ಅಧ್ಯಕ್ಷ ತಮ್ಮಣ್ಣ ಪಾರಶೆಟ್ಟಿ ಮತ್ತು ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಪ್ರವೀಣ್ ಘಾನಿಗೇರ್, ಮುಖಂಡರಾದ ಯಶವಂತ್ ಪಾಟೀಲ್, ಪ್ರಕಾಶ್ ಚಿನಗಿ, ಸಂತೋಷ್ ಪಾಟೀಲ್ ಸೇರಿದಂತೆ ಇತರರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮುರಗೇಶ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.